ವೆಲ್ಕಮ್ ಟು ಶ್ರೀಶಾಜಿಗೆ. ಇವತ್ತಿನ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸ, ಏನ್ಷಿಯನ್ ಇಂಡಿಯನ್ ಹಿಸ್ಟ್ರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ. ಕ್ವಶನ್ ಆನ್ಸರ್ ವಿತ್ ರಿವಿಷನ್ಸ್ ಇರುತ್ತೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಕ್ವಶನ್, ಇತಿಹಾಸದ ಪಿತಾಮಹ ಯಾರು? ಆನ್ಸರ್ ಬಂದು ಆಪ್ಷನ್ ಸಿ, ಹೆರಿಡೋಟಸ್. ಕರ್ನಾಟಕದ ಶಾಸನಗಳ ಪಿತಾಮಹ BL ರೈಸ್. ಹಾಗೆ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಹಾಗೆ ಬೌದ್ಧಶಾಸ್ತ್ರದ ಪಿತಾಮಹ ಗೆಲಿಲಿಯೋ. ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಶಾಸನಗಳ ಪಿತಾಮಹ BL ರೈಸ್, ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಹಾಗೆ ಬೌದ್ಧಶಾಸ್ತ್ರದ ಪಿತಾಮಹ ಗೆಲಿಲಿಯೋ. ನೆಕ್ಸ್ಟ್ ಕ್ವಶನ್, ಶೂದ್ರಕನ ಸಾಹಿತ್ಯ ಕೃತಿ ಯಾವುದು? ಆನ್ಸರ್ ಬಂದು ಆಪ್ಷನ್ ಬಿ, ಮೃಚ್ಛಕಟಿಕ. ಹಾಗೆ ಹರಿಸೇನನ ಕೃತಿ ಕಥಾಕೋಶ, ವಾಲ್ಮೀಕಿಯ ಕೃತಿ ರಾಮಾಯಣ, ಹಾಗೆಯೇ ವ್ಯಾಸ ಮಹರ್ಷಿಯ ಕೃತಿ ಮಹಾಭಾರತ, ಅಶ್ವಘೋಷನ ಬುದ್ಧಚರಿತ, ಹಾಗೆ ಬಾಣಭಟ್ಟನ ಹರ್ಷಚರಿತ. ಹರಿಸೇನನ ಕಥಾಕೋಶ, ವಾಲ್ಮೀಕಿಯ ರಾಮಾಯಣ, ಹಾಗೆ ವ್ಯಾಸ ಮಹರ್ಷಿಯ ಮಹಾಭಾರತ, ಅಶ್ವಘೋಷನ ಬುದ್ಧಚರಿತ, ಹಾಗೆ ಬಾಣಭಟ್ಟನ ಹರ್ಷಚರಿತ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ಷಿಯನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅತಿ ಪ್ರಮುಖವಾದ ಸಾಹಿತ್ಯ ಕೃತಿಗಳು ಇದಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಯಾವ ನಾಗರಿಕತೆಯನ್ನ ಕಂಚಿನ ಯುಗ ಎನ್ನುವರು? ಆನ್ಸರ್ ಬಂದು ಆಪ್ಷನ್ ಡಿ, ಸಿಂಧು ನಾಗರಿಕತೆಯನ್ನ ಕಂಚಿನ ಯುಗ ಎನ್ನುವರು. 1921ರಲ್ಲಿ ಸಿಂಧು ನಾಗರಿಕತೆಯನ್ನ ಉತ್ಖನನ ಮಾಡಲಾಯಿತು. ಭಾರತದ ಮೊಟ್ಟ ಮೊದಲ ನಾಗರಿಕತೆ ಸಿಂಧು ನಾಗರಿಕತೆಯಾಗಿದೆ. ಹಾಗೆ ಮೆಹೆಂಜೋದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ. ಸಿಂಧು ನಾಗರಿಕತೆಯ ಕಾಲಾವಧಿ 3000ದಿಂದ 1500 BC ಅಂದರೆ ಕ್ರಿಸ್ತಪೂರ್ವದಲ್ಲಿ ವರ್ಷದಿಂದ ವರ್ಷಕ್ಕೆ ವರ್ಷಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಎಕ್ಸಾಂಪಲ್, ಇಲ್ಲಿ 3000 ಇದೆ, ಮುಂದಿನ ವರ್ಷಕ್ಕೆ ಅದು 2900 ಆಗಿರುತ್ತೆ, ನಂತರದ ವರ್ಷದಲ್ಲಿ 2800. ವರ್ಷದಿಂದ ವರ್ಷಕ್ಕೆ ವರ್ಷಗಳು ಹಿಂದಕ್ಕೆ ಹೋಗುತ್ತದೆ. ಆದರೆ ಇವಾಗ ನಾವಿರೋದು ಕ್ರಿಸ್ತಶಕದಲ್ಲಿ ವರ್ಷಗಳು ವರ್ಷದಿಂದ ವರ್ಷಕ್ಕೆ ಮುಂದೆ ಹೋಗುತ್ತದೆ. ಈ ಸಂಸ್ಕೃತಿಯನ್ನ ಹರಪ್ಪ ಸಂಸ್ಕೃತಿ ಎನ್ನುತ್ತಾರೆ. ಹಾಗೆ ಭಾರತದ ಮೊಟ್ಟ ಮೊದಲ ಪುರಾತನ ನಾಗರಿಕತೆ ಇದಾಗಿದೆ. ಹಾಗೆ ಈ ಕಾಲದ ಸಮಕಾಲೀನ ನಾಗರಿಕತೆಗಳೆಂದರೆ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಂ ನಾಗರಿಕತೆ, ಹಾಗೆ ಚೀನಾ ಮತ್ತು ಸುಮೇರಿಯನ್ ನಾಗರಿಕತೆಗಳು. ಈಜಿಪ್ಟ್ ನಾಗರಿಕತೆ ಪ್ರಪಂಚದ ಮೊದಲ ನಾಗರಿಕತೆಯಾಗಿದೆ. ಇದು ನೈಲ್ ನದಿಯ ದಡದ ಮೇಲೆ ಕಂಡುಬರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಗೌತಮ ಬುದ್ಧ ಜನಿಸಿದ ವರ್ಷ ಯಾವುದು? ಆನ್ಸರ್ ಬಂದು ಆಪ್ಷನ್ ಬಿ, ಕ್ರಿಸ್ತಪೂರ್ವ 563 ಗೌತಮ ಬುದ್ಧ ಜನಿಸಿದ ವರ್ಷವಾಗಿದೆ. ಗೌತಮ ಬುದ್ಧ ಮಹಾವೀರನ ಸಮಕಾಲೀನವನು. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ತಂದೆಯ ಹೆಸರು ಶುದ್ಧೋಧನ, ಹಾಗೆ ತಾಯಿಯ ಹೆಸರು ಮಾಯಾದೇವಿ, ಹಾಗೆ ಮಗನ ಹೆಸರು ರಾಹುಲ, ಹಾಗೆ ಹೆಂಡತಿಯ ಹೆಸರು ಯಶೋಧರ. ಜ್ಞಾನೋದಯವಾದ ಸ್ಥಳ ಬೋಧಗಯ. ಮಹಾವೀರ ಮರಣ ಹೊಂದಿದ ಸ್ಥಳ ಯಾವುದು? ಆನ್ಸರ್ ಬಂದು ಆಪ್ಷನ್ ಸಿ, ಬಿಹಾರದ ಪಾವಪುರಿ. ಜೈನ ಧರ್ಮದ ಬಗ್ಗೆ ಸ್ಥಾಪಕ ವೃಷಭನಾಥ ಅಥವಾ ಆದಿನಾಥ, ಹಾಗೆ ವರ್ಧಮಾನ ಮಹಾವೀರರು ಜೈನ ಧರ್ಮದ 24ನೇ ತೀರ್ಥಂಕರ, ಹಾಗೆ ಪಾರ್ಶ್ವನಾಥ 23ನೇ ತೀರ್ಥಂಕರ. ಹಾಗೆ ಇವರ ಹುಟ್ಟಿದ ದಿನಾಂಕ ಕ್ರಿಸ್ತಪೂರ್ವ 599. ವೆರಿ ವೆರಿ ಇಂಪಾರ್ಟೆಂಟ್. ಹುಟ್ಟಿದ ಸ್ಥಳ ಬಿಹಾರದ ವೈಶಾಲಿ ಸಮೀಪದ ಕುಂದ ಗ್ರಾಮ ಅಥವಾ ಕುಂಡಲ ಗ್ರಾಮ. ಮರಣ ಹೊಂದಿದ್ದು ಕ್ರಿಸ್ತಪೂರ್ವ 468ರಲ್ಲಿ, ಜನಿಸಿದ್ದು 599ರಲ್ಲಿ, ಹಾಗೆ ಮರಣ ಹೊಂದಿದ್ದು 468ರಲ್ಲಿ. ಕ್ರಿಸ್ತಪೂರ್ವ ಆಗಿರೋದ್ರಿಂದ ವರ್ಷಗಳು ಹಿಂದಕ್ಕೆ ಹೋಗುತ್ತದೆ. ಹಾಗೆ ನೆಕ್ಸ್ಟ್ ಕ್ವಶನ್, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆನ್ಸರ್ ಬಂದು ಆಪ್ಷನ್ ಸಿ, ಚಂದ್ರಗುಪ್ತ ಮೌರ್ಯ. ಗುಪ್ತ ಸಾಮ್ರಾಜ್ಯದ ಕಾಲಾವಧಿ ಕ್ರಿಸ್ತಪೂರ್ವ 321ರಿಂದ ಕ್ರಿಸ್ತಪೂರ್ವ 185. ಹಾಗೆ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಹಾಗೆ ಆಸ್ಥಾನದ ಮಂತ್ರಿಗಳು ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ. 3 ಕೂಡ ಒಂದೇ, ಕೌಟಿಲ್ಯ, ಚಾಣಕ್ಯ ಅಥವಾ ವಿಷ್ಣುಗುಪ್ತ. ಹಾಗೆ ರಾಜಧಾನಿ ಪಾಟಲಿಪುತ್ರದ ಈಗಿನ ಹೆಸರು ಪಾಟ್ನಾ.
ಪಾಟ್ನಾ ಅಥವಾ ಪಾಟಲಿಪುತ್ರ ನಗರವನ್ನು ನಿರ್ಮಾಣ ಮಾಡಿದವರು ಅಜಾತಶತ್ರು. ವೆರಿ ವೆರಿ ಇಂಪಾರ್ಟೆಂಟ್, ಅಜಾತಶತ್ರು. ನೆಕ್ಸ್ಟ್ ಕ್ವಶನ್, ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು? ಆನ್ಸರ್ ಬಂದು ಆಪ್ಷನ್ ಎ ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧ ನಡೆದ ವರ್ಷ. ಕಳಿಂಗ ಪ್ರದೇಶ ಇರುವುದು ಒರಿಸ್ಸಾ ರಾಜ್ಯದಲ್ಲಿ. ಹಾಗೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ 13ನೇ ಶಿಲಾಶಾಸನ. ಕಳಿಂಗ ಪ್ರದೇಶ ಇರುವ ರಾಜ್ಯ ಒರಿಸ್ಸಾ ರಾಜ್ಯ. ಹಾಗೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ 13ನೇ ಶಾಸನ. ನೆಕ್ಸ್ಟ್ ಕ್ವಶನ್, ಹೈಡಸ್ಪಸ್ ಕದನ ಯಾರ ನಡುವೆ ನಡೆಯಿತು? ಆನ್ಸರ್ ಬಂದು ಆಪ್ಷನ್ ಡಿ ಪುರೂರವ ಮತ್ತು ಅಲೆಕ್ಸಾಂಡರ್. ಭಾರತದ ರಾಜ ಪುರೂರವ ಮತ್ತು ಅಲೆಕ್ಸಾಂಡರ್ನ ನಡುವೆ ಕ್ರಿಸ್ತಪೂರ್ವ 326ರಲ್ಲಿ ಹೈಡಸ್ಪಸ್ ಕದನ ಝೀಲಂ ನದಿಯ ದಡದ ಮೇಲೆ ನಡೆಯಿತು. ಹಾಗೆ ಝೀಲಂ ನದಿಯ ಪ್ರಾಚೀನ ಹೆಸರು ವಿತಿಸ್ಟಾ. ಸೊ ನೆಕ್ಸ್ಟ್ ಕ್ವಶನ್, ಅಲೆಕ್ಸಾಂಡರ್ ಬ್ಯಾಬಿಲೋನಿಯಾದಲ್ಲಿ ಮರಣವನ್ನು ಹೊಂದುತ್ತಾನೆ ಕ್ರಿಸ್ತಪೂರ್ವ 323ರಲ್ಲಿ. ಹಾಗೆಯೇ ಹೈಡಸ್ಪಸ್ ಕದನವು ಪುರೂರವ ಮತ್ತು ಅಲೆಕ್ಸಾಂಡರ್ನಿಗೂ ಝೀಲಂ ನದಿಯ ದಂಡೆಯ ಮೇಲೆ ಯುದ್ಧ ಸಂಭವಿಸಿತು. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ನೆಕ್ಸ್ಟ್ ಕ್ವಶನ್, ಭಾರತದ ಶಿಲಾಶಾಸನಗಳ ಪಿತಾಮಹ ಯಾರು? ಆನ್ಸರ್ ಬಂದು ಆಪ್ಷನ್ ಎ ಅಶೋಕ. ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಅರಸನಾಗಿರುತ್ತಾನೆ. ಅಶೋಕನು 3ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದನು. ಹಾಗೆ ಸ್ಥಳ ಬಂದು ಪಾಟಲಿಪುತ್ರ ಅಥವಾ ಈಗಿನ ಪಾಟ್ನಾ. ಹಾಗೆ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಮೊಗಲಿಪುತ್ತ ತಿಸ್ಸಾ ಅವರು. ನೆಕ್ಸ್ಟ್ ಕ್ವಶನ್, ಭಾರತವನ್ನು ಆಳಿದ ಮೊದಲ ವಿದೇಶಿಯರು ಯಾರು? ಆನ್ಸರ್ ಬಂದು ಆಪ್ಷನ್ ಡಿ ಕುಶಾಣರು. ಚೀನಿ ದಾಖಲೆಗಳ ಪ್ರಕಾರ ಕುಶಾಣರು ಯೂಚಿ ಪಂಗಡಕ್ಕೆ ಸೇರಿದವರು. ವೆರಿ ವೆರಿ ಇಂಪಾರ್ಟೆಂಟ್, ಯೂಚಿ ಪಂಗಡ. ಹಾಗೆ 1ನೇ ಕ್ಯಾಟ್ಪ್ರೈಸಸ್ ಅಥವಾ ಕುಚಲ ಕಡ್ಪಾಸಿಸ್ ಅವರು ಕುಶಾಣರಲ್ಲಿ ಮೊದಲ ದೊರೆ ಅಥವಾ ಸ್ಥಾಪಕರಾಗಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಕ್ವಶನ್, ಯಾರನ್ನ 2ನೇ ಅಶೋಕ ಎನ್ನುವರು? ಆನ್ಸರ್ ಬಂದು ಆಪ್ಷನ್ ಸಿ ಕನಿಷ್ಕನಿಗೆ 2ನೇ ಅಶೋಕ ಎನ್ನುವರು. ಕನಿಷ್ಕ ಕುಶಾಣರಲ್ಲಿ ಅತಿ ಪ್ರಮುಖ ಅರಸನಾಗಿರುತ್ತಾನೆ. ಕುಶಾಣರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಕನಿಷ್ಕ. ಹಾಗೆ ಇದರ ರಾಜಧಾನಿ ಪೇಶಾವರ ಅಥವಾ ಪುರುಷಪುರ. ಈತ ಅಧಿಕಾರಕ್ಕೆ ಬಂದಾಗ ಕ್ರಿಸ್ತಶಕ 75ನ್ನ ಶಕಯುಗದ ಪ್ರಾರಂಭದ ಅವಧಿಯೆಂದು ಕ್ಯಾಪ್ಟನ್ ಮತ್ತು ಥಾಮಸ್ ಎಂಬ ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ. ಹಾಗೆ ಕ್ಯಾಪ್ಟನ್ ಮತ್ತು ಥಾಮಸ್ ಇತಿಹಾಸಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ರಾಜಧಾನಿ ಪೇಶಾವರ ಅಥವಾ ಪುರುಷಪುರ. ಕುಶಾಣರಲ್ಲೇ ಪ್ರಮುಖ ಅರಸ ಕನಿಷ್ಕ. ನೆಕ್ಸ್ಟ್ ಕ್ವಶನ್, ಮಣಿಮೇಗಲೈ ಇದು ಯಾವ ರಾಜವಂಶದ ಏಕೈಕ ಕೃತಿಯಾಗಿದೆ? ಆನ್ಸರ್ ಬಂದು ಆಪ್ಷನ್ ಡಿ ಸಂಗಮ್. ಸಂಗಮ್ ಯುಗ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ 100ರಿಂದ 250ರ ಅವಧಿ. ಇಳಾಂಗೋ ಇಡಿಗಳಂ ರಚಿತ ಶಿಲ್ಪಗಾದಿಗಾರಂ ಹಾಗೂ ಸತ್ತನಾರ್ ಬರೆದ ಮಣಿಮೇಗಲೈ ಮಹಾಕಾವ್ಯಗಳು ಪ್ರಮುಖವಾಗಿದೆ. ನೆಕ್ಸ್ಟ್ ಕ್ವಶನ್, ಬೃಹದೇಶ್ವರ ಅಥವಾ ರಾಜರಾಜೇಶ್ವರ ದೇವಾಲಯವನ್ನು ಯಾರು ಕಟ್ಟಿಸಿದರು? ಆನ್ಸರ್ ಬಂದು ಆಪ್ಷನ್ ಎ 1ನೇ ರಾಜರಾಜ ಚೋಳ. 1ನೇ ರಾಜರಾಜ ಚೋಳನು ಬೃಹದೇಶ್ವರ ಅಥವಾ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದನು. ಬೃಹದೇಶ್ವರ ಅಥವಾ ರಾಜರಾಜೇಶ್ವರಿ ದೇವಾಲಯ ಇರುವುದು ತಾಂಜಾವೂರು. ತಾಂಜಾವೂರು ಪ್ರಸ್ತುತವಾಗಿ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ಹಾಗೆ 1ನೇ ರಾಜರಾಜ ಚೋಳನು ಕ್ರಿಸ್ತಶಕ 1010ರಲ್ಲಿ ಬೃಹದೇಶ್ವರ ಅಥವಾ ರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸುತ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್, ಇಯರ್ ಕೇಳ್ಬೋದು, ಕ್ರಿಸ್ತಶಕ 1010ರಲ್ಲಿ. ನೆಕ್ಸ್ಟ್ ಕ್ವಶನ್, ಪಲ್ಲವರ ಪ್ರಸಿದ್ಧ ಅರಸ ಯಾರು? ಆನ್ಸರ್ ಬಂದು ಆಪ್ಷನ್ ಸಿ 1ನೇ ನರಸಿಂಹವರ್ಮ. ಪಲ್ಲವರ ಪ್ರಸಿದ್ಧ ಅರಸ 1ನೇ ನರಸಿಂಹವರ್ಮ. ಹಾಗೆ 1ನೇ ನರಸಿಂಹವರ್ಮ ಆಸ್ಥಾನಕ್ಕೆ ಚೀನಾ ದೇಶದ ಪ್ರವಾಸಿಗ ಹುಯೆನ್ ತ್ಸಾಂಗ್ ಭೇಟಿಯನ್ನು ನೀಡಿದನು.
ಮಹಾಬಲಿಪುರಂ ನಗರದ ನಿರ್ಮಾಪಕ 1ನೇ ನರಸಿಂಹವರ್ಮ. ಪಲ್ಲವರ ಪ್ರಸಿದ್ಧ ಅರಸ 1ನೇ ನರಸಿಂಹವರ್ಮ. ಹಾಗೆಯೇ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾ ದೇಶದ ಪ್ರವಾಸಿಗ ಹುಯೆನ್ ಹಾಗೆ ನಿರ್ಮಾಪಕ 1ನೇ ನರಸಿಂಹವರ್ಮ. ನೆಕ್ಸ್ಟ್ ಕ್ವಶನ್. ಮಹಾಬಲಿಪುರಂ ನಗರದ ಸ್ಥಾಪಕ ಯಾರು? 1ನೇ ನರಸಿಂಹವರ್ಮ. ಮಹಾಬಲಿಪುರಂ ನಗರ ಇರುವುದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ಹಾಗೆಯೇ ಮಹಾಬಲಿಪುರಂ ಇದರ ಮತ್ತೊಂದು ಹೆಸರು ಮಾಮಲ್ಲಪುರಂ. ಪಲ್ಲವರ ಕಾಲದ ರೇವು ಪಟ್ಟಣ ಯಾವುದು ಅಂದರೆ ಮಹಾಬಲಿಪುರಂ ಅಥವಾ ಮಾಮಲ್ಲಪುರಂ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಸ್ತುತವಾಗಿ ಅದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ಅದರ ಮತ್ತೊಂದು ಹೆಸರು ಮಾಮಲ್ಲಪುರ. ಹಾಗೆ ಪಲ್ಲವರ ಕಾಲದ ರೇವು ಪಟ್ಟಣ ಮಹಾಬಲಿಪುರ. ನೆಕ್ಸ್ಟ್ ಕ್ವಶನ್. ವಾತಾಪಿ ಕದನ ನಡೆದ ವರ್ಷ ಯಾವುದು? ಆನ್ಸರ್ ಬಂದು ಆಪ್ಷನ್ ಬಿ, ಕ್ರಿಸ್ತಶಕ 642ರಲ್ಲಿ ವಾತಾಪಿ ಕದನ ನಡೆಯಿತು. ವಾತಾಪಿ ಕದನವು 1ನೇ ನರಸಿಂಹವರ್ಮ ಮತ್ತು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿಯ ನಡುವೆ ನಡೆಯಿತು. 1ನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ. ಹಾಗೆ ವಾತಾಪಿ ಕದನ ನಡೆದ ವರ್ಷ ಕ್ರಿಸ್ತಶಕ 642. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಪಲ್ಲವರ ರಾಜ್ಯ ಲಾಂಛನ ಯಾವುದು? ಆನ್ಸರ್ ಬಂದು ಆಪ್ಷನ್ ಸಿ, ನಂದಿ. ಪಲ್ಲವರ ಸ್ಥಾಪಕ ಶಿವಸ್ಕಂದವರ್ಮ. ಹಾಗೆ ಪಲ್ಲವರ ರಾಜಧಾನಿ ಕಂಚಿ. ಇದು ಪ್ರಸ್ತುತವಾಗಿ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ಸ್ಥಾಪಕ ಶಿವಸ್ಕಂದವರ್ಮ ಹಾಗೆ ರಾಜಧಾನಿ ಕಂಚಿ. ನೆಕ್ಸ್ಟ್ ಕ್ವಶನ್. ಮತ್ತವಿಲಾಸ ಪ್ರವಾಸನ ಪುಸ್ತಕ ಬರೆದವರು ಯಾರು? ಆನ್ಸರ್ ಬಂದು ಆಪ್ಷನ್ ಎ, ರಾಜ ಮಹೇಂದ್ರವರ್ಮ ಮತ್ತವಿಲಾಸ ಪುಸ್ತಕವನ್ನು ಬರೆಯುತ್ತಾರೆ. ರಾಜ ಮಹೇಂದ್ರವರ್ಮನ ಮಗ 1ನೇ ನರಸಿಂಹವರ್ಮ. ಹಾಗೆ 1ನೇ ನರಸಿಂಹವರ್ಮ ಪಲ್ಲವರಲ್ಲಿ ಅತಿ ಪ್ರಮುಖನಾದಂತಹ ಅರಸ. ಹಾಗೆ ಪುಲ್ಲಲ್ಲೂರು ಕದನವು ರಾಜ ಮಹೇಂದ್ರವರ್ಮ ಮತ್ತು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿಯ ನಡುವೆ ನಡೆಯಿತು. ಪುಲ್ಲಲ್ಲೂರು ಕದನ. ಪುಲ್ಲಲ್ಲೂರು ಕದನ ನಡೆದ ವರ್ಷ ಯಾವುದು? ಕ್ರಿಸ್ತಶಕ 619ರಲ್ಲಿ ಪುಲ್ಲಲ್ಲೂರು ಕದನ ನಡೆಯಿತು. ಪುಲ್ಲಲ್ಲೂರು ಯುದ್ಧಭೂಮಿ ಇರುವುದು ಎಲ್ಲಿ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಪುಲ್ಲಲ್ಲೂರು ಯುದ್ಧಭೂಮಿ ಕಂಡುಬರುತ್ತದೆ. ನಡೆದ ವರ್ಷ ಕ್ರಿಸ್ತಶಕ 619ರಲ್ಲಿ. 1ನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ನಡೆಯಿತು. ನೆಕ್ಸ್ಟ್ ಕ್ವಶನ್. ಪಾಂಡ್ಯರ ಕಾಲಾವಧಿ ಏನು? ಆನ್ಸರ್ ಬಂದು ಆಪ್ಷನ್ ಬಿ, ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಶಕ 300ರವರೆಗೆ. ಟೋಟಲ್ ಆಗಿ 600 ವರ್ಷಗಳು ಪಾಂಡ್ಯರ ಕಾಲಾವಧಿ ಆಗಿರುತ್ತದೆ. ಹಾಗೆ ಪಾಂಡ್ಯರ ರಾಜಧಾನಿ ಮದುರೈ. ಪಾಂಡ್ಯರ ರಾಜಲಾಂಛನ ಮೀನು ಆಗಿರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಪಾಂಡ್ಯರ ಪ್ರಸಿದ್ಧ ಅರಸ ನೆಡುಂಜೆಳಿಯನ್. ರಾಜಧಾನಿ ಮದುರೈ, ರಾಜಲಾಂಛನ ಮೀನು ಹಾಗೆ ಪ್ರಬಲ ಅರಸ ನೆಡುಂಜೆಳಿಯನ್. ನೆಕ್ಸ್ಟ್ ಕ್ವಶನ್. ನರ್ಮದಾ ನದಿ ಕದನ ಯಾವಾಗ ನಡೆಯಿತು? ಆನ್ಸರ್ ಬಂದು ಆಪ್ಷನ್ ಬಿ, ಕ್ರಿಸ್ತಶಕ 634ರಲ್ಲಿ ನರ್ಮದಾ ನದಿ ಕದನ ನಡೆಯಿತು. ನರ್ಮದಾ ನದಿ ಕದನ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನನ ನಡುವೆ ನಡೆಯಿತು. ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ. ನರ್ಮದಾ ನದಿ ಕದನ ನಡೆದ ನಂತರ ಇಮ್ಮಡಿ ಪುಲಕೇಶಿಗೆ ಹರ್ಷವರ್ಧನನು ಪರಮೇಶ್ವರ ಎಂಬ ಬಿರುದನ್ನು ನೀಡಿದನು. ವೆರಿ ವೆರಿ ಇಂಪಾರ್ಟೆಂಟ್. ಇಮ್ಮಡಿ ಪುಲಕೇಶಿಗೆ ಹರ್ಷವರ್ಧನನು ಪರಮೇಶ್ವರ ಎಂಬ ಬಿರುದನ್ನು ನೀಡಿದನು. ಹಾಗೆ ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದ ಶಾಸನ ಐಹೊಳೆ ಶಾಸನ. ಹಾಗೆ ಐಹೊಳೆ ಶಾಸನದ ಕರ್ತೃ ರವಿಕೀರ್ತಿ. ವೆರಿ ವೆರಿ ಇಂಪಾರ್ಟೆಂಟ್. ರವಿಕೀರ್ತಿ. ಉತ್ತರ ಪತೇಶ್ವರ ಎಂಬ ಬಿರುದನ್ನು ಹೊಂದಿರುವ ರಾಜ ಯಾರು? ಆನ್ಸರ್ ಬಂದು ಆಪ್ಷನ್ ಬಿ, ಹರ್ಷವರ್ಧನ. ಹರ್ಷವರ್ಧನನಿಗೆ ಉತ್ತರ ಪತೇಶ್ವರ ಎಂದು ಕರೆಯಲಾಗುತ್ತದೆ. ಹಾಗೆ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂದು ಕರೆಯಲಾಗುತ್ತದೆ. ಹರ್ಷವರ್ಧನ. ವರ್ಧನ ವಂಶದ ಪ್ರಸಿದ್ಧ ದೊರೆ ಹರ್ಷವರ್ಧನ. ಹಾಗೆ ವರ್ಧನರ ಮೊದಲ ರಾಜಧಾನಿ ತಾಣೇಶ್ವರ ಹಾಗೆ ಎರಡನೇ ರಾಜಧಾನಿ ಕನೋಜ್. ವೆರಿ ವೆರಿ ಇಂಪಾರ್ಟೆಂಟ್. ಮೊದಲ ರಾಜಧಾನಿ ತಾಣೇಶ್ವರ, ಎರಡನೇ ರಾಜಧಾನಿ ಕನೋಜ್. ಸೊ ನೆಕ್ಸ್ಟ್ ಕ್ವಶನ್. ಗುಪ್ತ ಸಾಮ್ರಾಜ್ಯದ ಲಾಂಛನ ಯಾವುದು? ಆನ್ಸರ್ ಬಂದು ಆಪ್ಷನ್ ಎ, ಗರುಡ.
ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಶ್ರೀಗುಪ್ತ. ಹಾಗೆ ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ. ಪಾಟಲಿಪುತ್ರ ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತದೆ. ಹಾಗೆಯೇ ಪಾಟಲಿಪುತ್ರದ ಈಗಿನ ಹೆಸರು ಪಾಟ್ನಾ. ಪಾಟ್ನಾ ಎಂಬುದು ಬಿಹಾರದ ರಾಜಧಾನಿಯಾಗಿದೆ. ಹಾಗೆ ಗುಪ್ತ ಸಾಮ್ರಾಜ್ಯದ ಲಾಂಛನ ಗರುಡ. ವೆರಿ ವೆರಿ ಇಂಪಾರ್ಟೆಂಟ್. ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಶ್ರೀಗುಪ್ತ. ಹಾಗೆ ರಾಜಧಾನಿ ಪಾಟಲಿಪುತ್ರ. ಪಾಟಲಿಪುತ್ರದ ಈಗಿನ ಹೆಸರು ಪಾಟ್ನಾ. ಹಾಗೆ ಲಾಂಛನ ಗರುಡ. ಸೊ ನೆಕ್ಸ್ಟ್ ಕ್ವಶನ್. ಭಾರತದ ನೆಪೋಲಿಯನ್ ಎಂದು ಯಾರಿಗೆ ಕರೆಯುತ್ತಾರೆ? ಆನ್ಸರ್ ಬಂದು ಆಪ್ಷನ್ ಡಿ, ಸಮುದ್ರಗುಪ್ತ. ಗುಪ್ತರ ಪ್ರಸಿದ್ಧ ದೊರೆ ಸಮುದ್ರಗುಪ್ತ. ಹಾಗೆ ಇವರನ್ನ ಭಾರತದ ನೆಪೋಲಿಯನ್ ಅಂತ ಕರೆಯುತ್ತಾರೆ. ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೆದವರು ವಿ.ಎಸ್. ಸ್ಮಿತ್ ಅವರು. ಹಾಗೆ ಸಮುದ್ರಗುಪ್ತನ ಆಸ್ಥಾನ ಕವಿ ಹರಿಸೇನ. 100 ಕದನಗಳ ಸಿಂಹ ಎಂದು ಯಾರಿಗೆ ಕರೆಯುತ್ತಾರೆ? ಆನ್ಸರ್ ಬಂದು ಆಪ್ಷನ್ ಡಿ, ಸಮುದ್ರಗುಪ್ತನಿಗೆ 100 ಕದನಗಳ ಸಿಂಹ ಎಂದು ಕರೆಯಲಾಗುತ್ತದೆ. ಅಲಹಾಬಾದ್ ಸ್ತಂಭಶಾಸನದಲ್ಲಿ ಸಮುದ್ರಗುಪ್ತನನ್ನ 100 ಕದನಗಳ ಸಿಂಹವೆಂದು ವರ್ಣಿಸಲಾಗಿದೆ. ಹಾಗೆ ಸಮುದ್ರಗುಪ್ತನು ಬರೆದ ಪುಸ್ತಕದ ಹೆಸರು ಕೃಷ್ಣಚರಿತ. ಸಮುದ್ರಗುಪ್ತನಿಗೆ ಇದ್ದಂತಹ ಬಿರುದು ಕವಿರಾಜ. ವೆರಿ ವೆರಿ ಇಂಪಾರ್ಟೆಂಟ್. ಸಮುದ್ರಗುಪ್ತನು ತನ್ನ ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರವನ್ನು ಕೆತ್ತಿಸಿದ್ದಾನೆ. ನೆಕ್ಸ್ಟ್ ಕ್ವಶನ್. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದ ಕವಿಗಳು ಯಾರು? ಆನ್ಸರ್ ಬಂದು ಆಪ್ಷನ್ ಡಿ, ಮೇಲಿನ ಎಲ್ಲ ಸರಿಯಾಗಿದೆ. ಅಂದರೆ ವರಾಹಮಿಹಿರ, ಧನ್ವಂತರಿ ಹಾಗೆ ಕಾಳಿದಾಸ. 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರು ಇದ್ದರು. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ವರಾಹಮಿಹಿರ, ಧನ್ವಂತರಿ ಹಾಗೆ ಅಮರಸಿಂಹ ಮತ್ತು ಕಾಳಿದಾಸ ಮುಂತಾದವರು ಇದ್ದರು. ನೆಕ್ಸ್ಟ್ ಕ್ವಶನ್. 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಚೀನಾ ದೇಶದ ಯಾತ್ರಿಕ ಯಾರು ಭೇಟಿ ನೀಡಿದನು? ಆನ್ಸರ್ ಬಂದು ಆಪ್ಷನ್ ಎ, ಫಾಹಿಯಾನ್. 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಚೀನಾ ದೇಶದ ಯಾತ್ರಿಕ ಫಾಹಿಯಾನ್ ಭಾರತಕ್ಕೆ ಭೇಟಿ ನೀಡಿದ್ದನು. ಹಾಗೆ ಭಾರತಕ್ಕೆ ಭೇಟಿ ನೀಡಿದ ಚೀನಾ ದೇಶದ ಪ್ರಥಮ ಯಾತ್ರಿಕ ಫಾಹಿಯಾನ್. ಹಾಗೆ ಫಾಹಿಯಾನ್ ಬರೆದ ಪುಸ್ತಕದ ಹೆಸರು ಗೊಕೋಕಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಭಾರತದ ಐನ್ಸ್ಟೀನ್ ಯಾರು? ಆನ್ಸರ್ ಬಂದು ಆಪ್ಷನ್ ಬಿ, ನಾಗಾರ್ಜುನ. ಹಾಗೆ ಅಶ್ವಘೋಷ ಬರೆದ ಪುಸ್ತಕದ ಹೆಸರು ಬುದ್ಧಚರಿತ. ಹಾಗೆ ಭಾರತದ ಐನ್ಸ್ಟೀನ್ ನಾಗಾರ್ಜುನ. ಹಾಗೆ ವಸುಮಿತ್ರ ಬರೆದ ಪುಸ್ತಕದ ಹೆಸರು ಮಹಾವಿಭಾಷ್ಯ. ಚರಕ ಬರೆದ ಪುಸ್ತಕದ ಹೆಸರು ಚರಕ ಸಂಹಿತ. ಅಶ್ವಘೋಷ ಬರೆದ ಪುಸ್ತಕ ಬುದ್ಧಚರಿತ. ಹಾಗೆ ಭಾರತದ ಐನ್ಸ್ಟೀನ್ ನಾಗಾರ್ಜುನ. ಹಾಗೆ ವಸುಮಿತ್ರ ಬರೆದ ಪುಸ್ತಕ ಮಹಾವಿಭಾಷ್ಯ. ಚರಕ ಬರೆದ ಪುಸ್ತಕದ ಹೆಸರು ಚರಕ ಸಂಹಿತೆ. ನೆಕ್ಸ್ಟ್ ಕ್ವಶನ್. ಅಲೆಕ್ಸಾಂಡರ್ನ ತಂದೆಯ ಹೆಸರೇನು? ಆನ್ಸರ್ ಬಂದು ಆಪ್ಷನ್ ಬಿ, 2ನೇ ಫಿಲಿಪ್. ಹಾಗೆ ಅಲೆಕ್ಸಾಂಡರ್ನ ತಾಯಿಯ ಹೆಸರು ಒಲಂಪಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಹಾಗೆ ಅಲೆಕ್ಸಾಂಡರ್ನ ಗುರುವಿನ ಹೆಸರು ಅರಿಸ್ಟಾಟಲ್. ಹಾಗೆ ಅಲೆಕ್ಸಾಂಡರ್ನ ದಾಳಿಯ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಆಳುತ್ತಿದ್ದ ಮನೆತನ ನಂದ ಮನೆತನ. ಹಾಗೆ ನೆಕ್ಸ್ಟ್ ಕ್ವಶನ್. ಮಾನವನಿಗೆ ಮೊಟ್ಟ ಮೊದಲ ಪರಿಚಯವಾದ ಲೋಹ ಯಾವುದು? ಆನ್ಸರ್ ಬಂದು ಆಪ್ಷನ್ ಎ, ಬಂಗಾರ ಅಥವಾ ಗೋಲ್ಡ್. ಮಾನವ ಬಳಕೆ ಮಾಡಿದ ಮೊದಲ ಲೋಹ ತಾಮ್ರ. ವೆರಿ ವೆರಿ ಇಂಪಾರ್ಟೆಂಟ್. ಚಿನ್ನವು ಮೃದುವಾದ ಲೋಹವಾಗಿದ್ದರಿಂದ ತಾಮ್ರವನ್ನ ಬರ್ಚಿ, ಖಡ್ಗ, ಕೊಡಲಿ ತಯಾರಿಸಲು ಬಳಸುತ್ತಿದ್ದರು. ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ನೆಕ್ಸ್ಟ್ ಕ್ವಶನ್. ಶೂದ್ರಕನ ಸಾಹಿತ್ಯ ಕೃತಿ ಯಾವುದು? ಮೃಚ್ಛಕಟಿಕ. ಸೊ ನೆಕ್ಸ್ಟ್ ಕ್ವಶನ್. ಯಾವ ನಾಗರಿಕತೆಯನ್ನ ಕಂಚಿನ ಯುಗ ಎನ್ನುವರು? ಆನ್ಸರ್ ಬಂದು ಸಿಂಧೂ ನಾಗರಿಕತೆಯನ್ನ ಕಂಚಿನ ಯುಗ ಎನ್ನುವರು. ಹಾಗೆ ನೆಕ್ಸ್ಟ್ ಕ್ವಶನ್. ಗೌತಮ ಬುದ್ಧ ಜನಿಸಿದ ವರ್ಷ ಯಾವುದು? ಕ್ರಿಸ್ತಪೂರ್ವ 563 ಗೌತಮ ಬುದ್ಧ ಜನಿಸಿದ ವರ್ಷವಾಗಿದೆ. ನೆಕ್ಸ್ಟ್ ಕ್ವಶನ್. ವೀರ ಮರಣ ಹೊಂದಿದ ಸ್ಥಳ ಯಾವುದು? ಪಾವಪುರಿ. ಹಾಗೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ.
ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು? ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧ ನಡೆದ ವರ್ಷವಾಗಿದೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಹೈಡಸ್ಪಸ್ ಕದನ ಯಾರ ನಡುವೆ ನಡೆಯಿತು? ಪುರೂರವ ಮತ್ತು ಅಲೆಕ್ಸಾಂಡರ್. ಹಾಗೆ ಭಾರತದ ಶಿಲಾಶಾಸನಗಳ ಪಿತಾಮಹ ಯಾರು ಅಂದರೆ ಅಶೋಕ. ಹಾಗೆ ಭಾರತವನ್ನ ಆಳಿದ ಮೊದಲ ವಿದೇಶಿಯರು ಯಾರು? ಕುಶಾಣರು. ಯಾರನ್ನ ಎರಡನೇ ಅಶೋಕ ಎನ್ನುವರು? ಕನಿಷ್ಕನನ್ನ ಎರಡನೇ ಅಶೋಕ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಮಣಿಮೇಗಲ್ಲ ಇದು ಯಾವ ರಾಜವಂಶದ ಏಕೈಕ ಕೃತಿಯಾಗಿದೆ? ಸಂಗಮ್. ಬೃಹದೇಶ್ವರ ಅಥವಾ ರಾಜರಾಜೇಶ್ವರ ದೇವಾಲಯವನ್ನ ಯಾರು ಕಟ್ಟಿಸಿದರು? 1ನೇ ರಾಜರಾಜ ಚೋಳ. ನೆಕ್ಸ್ಟ್ ಕ್ವಶನ್. ಪಲ್ಲವರ ಪ್ರಸಿದ್ಧ ಅರಸ ಯಾರು? 1ನೇ ನರಸಿಂಹವರ್ಮ. ಮಹಾಬಲಿಪುರಂ ನಗರ ಸ್ಥಾಪಕ ಯಾರು? 1ನೇ ನರಸಿಂಹವರ್ಮ. ಹಾಗೆ ವಾತಾಪಿ ಕದನ ನಡೆದ ವರ್ಷ ಯಾವುದು? ಕ್ರಿಸ್ತಶಕ 642 ವಾತಾಪಿ ಕದನ ನಡೆದ ವರ್ಷ. ನೆಕ್ಸ್ಟ್ ಕ್ವಶನ್. ಪಲ್ಲವರ ರಾಜಲಾಂಛನ ಯಾವುದು? ನಂದಿ ಪಲ್ಲವರ ರಾಜಲಾಂಛನ. ಹಾಗೆ ಮತ್ತವಿಲಾಸ ಪ್ರವಸನ ಪುಸ್ತಕ ಬರೆದವರು ಯಾರು? ರಾಜ ಮಹೇಂದ್ರ ವರ್ಮ. ನೆಕ್ಸ್ಟ್ ಕ್ವಶನ್. ಪಾಂಡ್ಯರ ಕಾಲಾವಧಿ ಏನು? ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಶಕ 300. ನೆಕ್ಸ್ಟ್. ನರ್ಮದಾ ನದಿ ಕದನ ಯಾವಾಗ ನಡೆಯಿತು? ಕ್ರಿಸ್ತಶಕ 634ರಂದು ನರ್ಮದಾ ನದಿ ಕದನ ನಡೆಯಿತು. ಹಾಗೆ ಉತ್ತರ ಪ್ರತೇಶ್ವರ ಎಂಬ ಬಿರುದು ಹೊಂದಿರುವ ರಾಜ ಯಾರು? ಹರ್ಷವರ್ಧನ. ಗುಪ್ತ ಸಾಮ್ರಾಜ್ಯದ ಲಾಂಛನ ಯಾವುದು? ಗರುಡ ಗುಪ್ತ ಸಾಮ್ರಾಜ್ಯದ ಲಾಂಛನವಾಗಿದೆ. ಭಾರತದ ನೆಪೋಲಿಯನ್ ಎಂದು ಯಾರಿಗೆ ಕರೆಯುತ್ತಾರೆ? ಸಮುದ್ರಗುಪ್ತ. ಹಾಗೆ 100 ಕದನಗಳ ಸಿಂಹ ಎಂದು ಯಾರಿಗೆ ಕರೆಯುತ್ತಾರೆ? ಸಮುದ್ರಗುಪ್ತ. ಹಾಗೆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದ ಕವಿಗಳು ಯಾರು? ಆನ್ಸರ್ ಬಂದು ವರಾಹಮಿಹಿರ, ಧನ್ವಂತರಿ ಹಾಗೆ ಕಾಳಿದಾಸ. ನೆಕ್ಸ್ಟ್ ಕ್ವಶನ್. 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಚೀನಾ ದೇಶದ ಯಾಂತ್ರಿಕ ಯಾರು ಭಾರತಕ್ಕೆ ಭೇಟಿ ನೀಡಿದನು? ಫಾಯಿಯಾನ್. ಹಾಗೆ ಭಾರತದ ಐನ್ಸ್ಟೀನ್ ಯಾರು? ನಾಗಾರ್ಜುನ. ಅಲೆಕ್ಸಾಂಡರ್ನ ತಂದೆ ಯಾರು? 2ನೇ ಫಿಲಿಪ್. ಹಾಗೆ ಮಾನವನಿಗೆ ಮೊಟ್ಟ ಮೊದಲು ಪರಿಚಯವಾದ ಲೋಹ ಯಾವುದು? ಬಂಗಾರ ಅಥವಾ ಗೋಲ್ಡ್. ಸೊ ಇದಿಷ್ಟು ಮಾಹಿತಿ ಪ್ರಾಚೀನ ಭಾರತದ ಇತಿಹಾಸದ ಪ್ರಶ್ನೋತ್ತರಗಳಾಗಿರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.